ನಮಸ್ಕಾರ. ಮುಖ್ಯಾಂಶಗಳು. 2020-21ನೇ ಸಾಲಿನ ಬಜೆಟ್ ಸಿದ್ಧತೆಗೆ ಇಂದಿನಿಂದ ಪ್ರಕ್ರಿಯೆ ಆರಂಭ. ವಿವಿಧ ವಲಯಗಳು ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ ಕೇಂದ್ರ ಹಣಕಾಸು ಸಚಿವಾಲಯ. ಪೂರ್ವ ಏಷ್ಯಾದ ಪ್ರತಿಯೊಂದು ರಾಷ್ಟ್ರಗಳಿಗೂ ಸುಲಭ ದರದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಕ್ರಮ. ಡಾ ಎಸ್ ಜೈಶಂಕರ್. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ನೂತನ ಸರ್ಕಾರ ರಚನೆ. ಇಂದು ನಾಯಕನ ಆಯ್ಕೆಗೆ ಜಂಟಿ ಶಾಸಕಾಂಗ ಸಭೆ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ. ಇಂದು ಲಕ್ಷ್ಮಿ ಗೋವರ್ಧನ ಪೂಜೆಯ ಸಡಗರ. ವಾರ್ತೆಗಳ ವಿವರ. ಕೇಂದ್ರದ 2021-22ನೇ ಸಾಲಿನ ಆಯವ್ಯಯ ಸಿದ್ಧತೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕ್ರಿಯೆ ಆರಂಭಿಸಿದೆ. ವಿವಿಧ ವರ್ಗಗಳು, ವಲಯಗಳು, ಜನಸಾಮಾನ್ಯರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಮುಂದಿನ ಸಾಲಿನ ಬಜೆಟ್ನಲ್ಲಿ ಸೇರಿಸಬೇಕಾದ ಅಂಶಗಳು, ಕಾರ್ಯಕ್ರಮಗಳನ್ನು mygov.in ಪೋರ್ಟಲ್ನಲ್ಲಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಇಂದು ವಿಶೇಷವಾಗಿ ಆನ್ಲೈನ್ ಮೂಲಕ ನೇರ ಪ್ರಸಾರ ಆಯೋಜಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. 8 राज्यों ने अभी विकल्प नहीं चुना है. Input tax credit pertaining to 2017-18 in the annual return for 2018. 15ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಪಾಲ್ಗೊಂಡರು. ವಿಯೆಟ್ನಾಂ ಅಧ್ಯಕ್ಷ ಕ್ಸುವಾನ್ ಫುಕ್ ಅವರ ಅಧ್ಯಕ್ಷತೆಯಲ್ಲಿ ವರ್ಚುವಲ್ ವೇದಿಕೆ ಮೂಲಕ ನಡೆದ ಶೃಂಗಸಭೆಯಲ್ಲಿ ಪೂರ್ವ ಏಷ್ಯಾದ ಎಲ್ಲಾ 18 ರಾಷ್ಟ್ರಗಳು ಭಾಗಿಯಾಗಿದ್ದವು. ಡಾ ಎಸ್ ಜೈಶಂಕರ್ ರಾಜತಾಂತ್ರಿಕ ವಿಚಾರಗಳಲ್ಲಿ ಪೂರ್ವ ಏಷ್ಯಾ ರಾಷ್ಟ್ರಗಳ ನಾಯಕತ್ವಕ್ಕೆ ಮಹತ್ವ ಸ್ಥಾನವಿದೆ. ಅಂತಾರಾಷ್ಟೀಯ ಕಾನೂನು, ಪ್ರಾದೇಶಿಕ ಭದ್ರತೆ, ಸಾರ್ವಭೌಮತೆ, ಜಾಗತಿಕವಾಗಿ ನಿಯಮಬದ್ಧ ಆಡಳಿತಕ್ಕೆ ಮಹತ್ವ ದೊರೆಯಬೇಕು ಎಂದು ಪ್ರತಿಪಾದಿಸಿದರು. ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಭಾರತದ ಸ್ಪಂದನೆ ಕುರಿತು ಬೆಳಕು ಚೆಲ್ಲಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪೂರ್ವ ಏಷ್ಯಾದ ಪ್ರತಿಯೊಂದು ರಾಷ್ಟ್ರಗಳಿಗೂ ಕೊರೋನಾ ಲಸಿಕೆಯನ್ನು ಸುಲಭ ದರದಲ್ಲಿ ದೊರಕಿಸಲು ಪ್ರಯತ್ನಿಸಲಿದೆ. ಭಾರತ ಪೆಸಿಫಿಕ್ ವಲಯದಲ್ಲಿನ ಹಿತಾಸಕ್ತಿ ಕಾಪಾಡುವ ಜೊತೆಗೆ ಸಾಗರ ವಲಯದ ಶಾಂತಿ ಕಾಪಾಡುವ ಅಗತ್ಯವಿದೆ ಎಂದು ಹೇಳಿದರು. ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಿರುವ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಂದ ಭತ್ತ ಖರೀದಿ ಸುಗಮವಾಗಿ ನಡೆದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಳೆದ ವರ್ಷ 226 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿ ಮಾಡಲಾಗಿತ್ತು. ಈ ಬಾರಿ 278 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚಳವಾಗಿದೆ. ಈ ಮೂಲಕ ಶೇಕಡಾ 22.89% ಹೆಚ್ಚು ಭತ್ತ ಖರೀದಿ ಮಾಡಲಾಗಿದೆ. 45 ಲಕ್ಷ ಮೆಟ್ರಿಕ್ ಟನ್ ಬೇಳೆಕಾಳು ಖರೀದಿಗೆ ಅನುಮೋದನೆ ನೀಡಲಾಗಿದ್ದು, ವಿವಿಧ ನೋಡಲ್ ಏಜೆನ್ಸಿಗಳ ಮೂಲಕ ಖರೀದಿ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ 3,691 ರೈತರಿಂದ 299 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿ ಮಾಡಲಾಗಿದೆ. ಉದ್ದಿನಕಾಳಿನ ಬೆಲೆ ಹಲವು ರಾಜ್ಯಗಳಲ್ಲಿ ಬೆಂಬಲ ಬೆಲೆಗಿಂತ ಹೆಚ್ಚಾಗಿದ್ದು, ಈ ಹಿನ್ನೆಲೆಯಲ್ಲಿ ಖರೀದಿ ಪ್ರಕ್ರಿಯೆಯಲ್ಲಿ ಪ್ರಗತಿಯಾಗಿಲ್ಲ ಎಂದು ವರದಿಯಾಗಿದೆ. ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ದೊರೆತಿದ್ದು, ಕೃಷಿ ಸಚಿವ ಬಿಸಿ ಪಾಟೀಲ್ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ಕೃಷಿಕರೊಂದಿಗೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾದರು. ರೈತರೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ಹೊಲದಲ್ಲಿ ರಾಗಿ ನಾಟಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ, ಎಂ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಎಂವಿ ವೆಂಕಟೇಶ್ ಮತ್ತಿತರರು ಪಾಲ್ಗೊಂಡರು. ಸಚಿವರೀಗ ಮಡಿಯೂರುಕೋಡಿ ಗ್ರಾಮದಲ್ಲಿದ್ದಾರೆ. ಸ್ವತಃ ಬಳಿಕ ಬಿಸಿ ಪಾಟೀಲ್ ರೈತರ ಮನೆ ಬಾಗಿಲಿಗೆ ಸರ್ಕಾರವನ್ನು ತರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿದೆ. ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ರೈತನೇ ನಿಗದಿ ಮಾಡುವಂತಾಗಬೇಕು. ಈ ಕಾರಣದಿಂದ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ನಡೆಯಲಿದೆ. ಆಹಾರ ಉತ್ಪನ್ನಗಳನ್ನು ಖರೀದಿಸಲು ಸಮರ್ಪಕ ವ್ಯವಸ್ಥೆ ಜಾರಿಗೆ ಬರಬೇಕು ಎಂಬ ಆಶಯ ಹೊಂದಲಾಗಿದೆ ಎಂದರು.
ರೈತರ ಸಂಕಷ್ಟಗಳು ಸಮಸ್ಯೆಗಳನ್ನು ಅವರ ಕಾರ್ಯಕ್ಷೇತ್ರದಲ್ಲೇ ಅರಿತು ಸಾಧ್ಯವಾದಷ್ಟು ಸ್ಥಳದಲ್ಲೇ ಪರಿಹಾರ ಒದಗಿಸುವ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡಲಾಗುತ್ತಿದೆ. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರು ಲಾಭದಾಯಕ ಕೃಷಿಗೆ ಮುಂದಾಗಬೇಕಿದೆ. ರೈತ ಎಲ್ಲ ಹಂತಗಳಲ್ಲಿ ಸ್ವಾವಲಂಬಿಗಳಾಗಿ ಆರ್ಥಿಕ ಸ್ಥಿರತೆಯನ್ನು ಹೊಂದುವಂತೆ ಮಾಡುವಂತೆ ಸರ್ಕಾರದ ಆದ್ಯತೆಯಾಗಿದ್ದು, ಆತ್ಮಹತ್ಯೆಗಳನ್ನು ತಡೆಯಲು ರೈತರಿಗೆ ವಿಶ್ವಾಸ ತುಂಬುವ ಕಾರ್ಯದಲ್ಲಿ ಸರ್ಕಾರ ತೊಡಗಿದೆ ಎಂದರು. ಅವರನ್ನ ಉತ್ತೇಜನ ಮಾಡುವಂತ ಉದ್ದೇಶಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಸಚಿವರಾದ ಬಿಸಿ ಪಾಟೀಲ್ ಮತ್ತು ಕೆಸಿ ನಾರಾಯಣಗೌಡ ಉದ್ಘಾಟಿಸಿದರು. ಕಾರ್ಯಕ್ರಮದ ಮಾಹಿತಿ ಕೈಪಿಡಿ, ಕೃಷಿ ಇಲಾಖೆ ಯೋಜನೆಗಳ ಪ್ರಕಟಣೆಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಜಿಲ್ಲೆಯ ಪ್ರಗತಿಪರ ಕೃಷಿಕರನ್ನು ಸನ್ಮಾನಿಸಲಾಯಿತು. ರೈತರೊಂದಿಗೆ ಪ್ರಸ್ತುತ ಕೃಷಿ ಸವಾಲುಗಳು ಹಾಗೂ ಸಮಸ್ಯೆಗಳ ಕುರಿತು ಬಿಸಿ ಪಾಟೀಲ್ ಆನ್ಲೈನ್ ಸಂವಾದ ನಡೆಸಿದರು. ಜೈನಾಚಾರ್ಯ ವಿಜಯ ವಲ್ಲಭ ಸುರೇಶ್ವರ್ ಜಿ ಮಹಾರಾಜ್ ಅವರ 151ನೇ ಜಯಂತಿಯ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ನಾಳೆ ಅಪರಾಹ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜಸ್ಥಾನದ ಪಲಿ ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅವರು ಶಾಂತಿ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ. ವಿಜಯ ವಲ್ಲಭ ಮಹಾರಾಜ್ ಅವರು ಜನಸಾಮಾನ್ಯರ ಕಲ್ಯಾಣ, ಶಿಕ್ಷಣ, ಸಾಮಾಜಿಕ ದುಷ್ಕೃತ್ಯಗಳ ನಿರ್ಮೂಲನೆಗಾಗಿ ನಿರಂತರ ಕೆಲಸ ಮಾಡಿದ್ದರು. ಅವರು ಕವನ, ಪ್ರಬಂಧಗಳು, ಭಕ್ತಿಗೀತೆಯಂತಹ ಸಾಹಿತ್ಯ ರಚನೆಯಲ್ಲೂ ಸಹ ತೊಡಗಿದ್ದರು. ಸ್ವಾತಂತ್ರ್ಯ ಚಳವಳಿ ಮತ್ತು ಸ್ವದೇಶಿ ಆಂದೋಲನಕ್ಕೆ ಅವರು ಬೆಂಬಲ ನೀಡಿದ್ದರು. ಶಿಕ್ಷಣ ಕ್ಷೇತ್ರದಲ್ಲೂ ಸಹ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಅವರ ಸ್ಮರಣಾರ್ಥ ನಿರ್ಮಿಸಿರುವ 151 ಇಂಚು ಎತ್ತರದ ಅಷ್ಟಲೋಹಗಳನ್ನು ಬಳಸಿದ ಪ್ರತಿಮೆಯನ್ನು ಪ್ರಧಾನಿ ಅವರು ಅನಾವರಣ ಮಾಡಲಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ನೂತನ ಸರ್ಕಾರ ರಚನೆ ಪ್ರಕ್ರಿಯೆ ಆರಂಭವಾಗಿದೆ. ಹೊಸದಾಗಿ ಆಯ್ಕೆಯಾಗಿರುವ ಎನ್ಡಿಎ ಅಂಗಪಕ್ಷಗಳ ಶಾಸಕರ ಸಭೆ ಪಾಟ್ನಾದಲ್ಲಿಂದು ನಡೆಯಲಿದ್ದು, ನಿತೀಶ್ ಕುಮಾರ್ ಅವರನ್ನು ತನ್ನ ನಾಯಕನನ್ನಾಗಿ ಆಯ್ಕೆ ಮಾಡುವ ನಿರೀಕ್ಷೆಯಿದೆ. ಬಿಜೆಪಿ, ಜೆಡಿಯು, ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಮತ್ತು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಶಾಸಕರು ಜಂಟಿಯಾಗಿ ಸಭೆ ಸೇರಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯೂ ಸಹ ಪ್ರತ್ಯೇಕವಾಗಿ ನಡೆಯಲಿದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವೀಕ್ಷಕರಾಗಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿ ಶಾಸಕಾಂಗ ನಾಯಕನ ಆಯ್ಕೆಯ ನಂತರ ಸರ್ಕಾರ ರಚಿಸುವ ತನ್ನ ಮಿತ್ರ ಪಕ್ಷಕ್ಕೆ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಸಲ್ಲಿಸುವ ನಿರೀಕ್ಷೆಯಿದೆ. ಸರ್ಕಾರ ರಚನೆಗೆ ಇಂದು ಹಕ್ಕು ಪ್ರತಿಪಾದಿಸುವ ಸಂಭವವಿದ್ದು, ಬಹುತೇಕ ನಾಳೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಹೋದ್ಯೋಗಿಗಳು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಯಿದೆ. ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ 125 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು, ಸರಳ ಬಹುಮತ ಪಡೆದುಕೊಂಡಿದೆ. ದೇಶದಲ್ಲಿ ಕಳೆದ 5 ವಾರಗಳಿಂದ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 41,100 ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 88,14,579ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಒಟ್ಟು 81,63,572 ಸೋಂಕಿತರು ಗುಣಮುಖರಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 93.05ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 447 ಮಂದಿ ಮೃತಪಟ್ಟಿದ್ದು, ಒಟ್ಟು 1,29,188 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡಾ 1.47ಕ್ಕೆ ತಗ್ಗಿದೆ. 4,80,719 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 5.48ಕ್ಕೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 2,154 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,60,082ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,198 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 8,20,590ಕ್ಕೆ ತಲುಪಿದೆ. ನಿನ್ನೆ 17 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,508ಕ್ಕೇರಿದೆ. ಸದ್ಯ ರಾಜ್ಯದಲ್ಲಿ 27,965 ಸಕ್ರಿಯ ಪ್ರಕರಣಗಳಿವೆ. 773 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,15,872 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 93,92,474 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿ ನಿನ್ನೆ 1,195 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,56,440ಕ್ಕೆ ಏರಿಕೆಯಾಗಿದೆ. ನಿನ್ನೆ 771 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಈವರೆಗೆ 3,34,258 ಮಂದಿ ಚೇತರಿಸಿಕೊಂಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ 9 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,997 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ವೈರಾಣು ಸೋಂಕು ಪ್ರಕರಣಗಳ ಸಂಖ್ಯೆ ಇಳಿಕೆ ಕಂಡಿದ್ದು ಲಸಿಕೆ ಸಂಗ್ರಹ ಮತ್ತು ವಿತರಣೆಗೆ ಜಿಲ್ಲಾಡಳಿತ ಸಿದ್ದತೆ ಮಾಡಿಕೊಂಡಿದೆ. ಲಸಿಕೆ ಸಂಗ್ರಹಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಸಂಗ್ರಹಾಗಾರದ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಆಸ್ಪತ್ರೆಯಲ್ಲೂ ಲಸಿಕೆ ಸಂಗ್ರಹಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಶಶಿಕಾಂತ ಮುನ್ಯಾಳ, ಕೋವಿಡ್ ಲಸಿಕೆ ಸಂಗ್ರಹಕ್ಕೆ ನಗರದ 3 ಕಡೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿವಿಧ ಹಂತಗಳಲ್ಲಿ ಲಸಿಕೆ ನೀಡುವ ಬಗ್ಗೆ ವೈದ್ಯರು ಹಾಗೂ ಆರೋಗ್ಯ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ ಎಂದರು. ಭಾರತ ಸರ್ಕಾರದಿಂದ ಒಂದು ವಾಕಿಂಗ್ ಕೂಲರ್ ಕೂಡ ನಮಗೆ ಬರ್ತಾ ಇದೆ. ಅದರ ಜೊತೆಗೆ ವೆಟರ್ನರಿ ಇಲಾಖೆಯಲ್ಲಿ ಇರತಕ್ಕಂಥ ವ್ಯಾಕ್ಸಿನ್ ಸಂಗ್ರಹ ಘಟಕಗಳ ಕೂಡ ಮಾಹಿತಿಯನ್ನು ನಾವು ತಗೊಳ್ತಾ ಇದ್ದೀವಿ. ಮತ್ತು ಇದರ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಪೂರ್ವವಾಗಿ ಇಲ್ಲಿ ಮಾಡಿಕೊಂಡಿದ್ದೀವಿ. ನಮ್ಮ ಪಾಸಿಟಿವಿಟಿ ಜಿಲ್ಲಾಧಿಕಾರಿ ಎಂಜಿ ಜಿಲ್ಲೆಯಲ್ಲಿ ಸೋಂಕಿನ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗುತ್ತಿದೆಯಾದರೂ ನಿರ್ಲಕ್ಷ್ಯ ಸಲ್ಲದು, ಲಸಿಕೆ ಸಂಗ್ರಹಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ವಿವರಿಸಿದರು. ಇಳಿದಿದೆ ಅಂದ್ರೆ ಪಾಸಿಟಿವಿಟಿ ರೇಟ್ ಈಸ್ ಜಸ್ಟ್ 1.6. ಅಂದ್ರೆ 100 ಜನರನ್ನ ನಾವು ಟೆಸ್ಟ್ ಮಾಡಿದರೆ ಸುಮಾರು ಇಬ್ಬರಿಗಿಂತಲೂ ಕಡಿಮೆ ಮಾತ್ರ ಪಾಸಿಟಿವ್ ಆಗ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಲಕ್ಷ್ಮೀ ಪೂಜೆ ನಡೆಯುತ್ತಿದೆ. ದೇಶದ ವಿವಿಧ ಭಾಗಗಳಲ್ಲಿ ಗೋವರ್ಧನ ಪೂಜೆಯನ್ನು ಸಹ ಸಲ್ಲಿಸಲಾಗುತ್ತಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ಬೃಂದಾವನದಲ್ಲೂ ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಗೋವರ್ಧನ ಪೂಜೆ ನೆರವೇರುತ್ತಿದೆ. ದೇಶ ವಿದೇಶಗಳಿಂದ ಆಗಮಿಸಿರುವ ಭಕ್ತಾದಿಗಳು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಕೋವಿಡ್-19 ಸೋಂಕು ನಿಯಂತ್ರಣ ಹಿನ್ನೆಲೆಯಲ್ಲಿ ಸರಳವಾಗಿ ಹಬ್ಬ ಆಚರಿಸಲಾಗುತ್ತಿದೆ. ಚಿತ್ರಕೂಟದಲ್ಲಿ ಜಾನಪದ ನೃತ್ಯ ಆಯೋಜಿಸಲಾಗಿದೆ. ಲಕ್ನೋದಲ್ಲಿ ವರ್ಣರಂಜಿತ ಗಾಳಿಪಟ ಉತ್ಸವ ನಡೆಯಲಿದೆ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಸುರಕ್ಷಿತವಾಗಿ ಆಚರಿಸುವಂತೆ ಮೈಸೂರಿನ ತಜ್ಞ ವೈದ್ಯರು ಸಲಹೆ ನೀಡಿದ್ದಾರೆ. ಪಟಾಕಿಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಪೋಷಕರಿಗೆ ಸಲಹೆ ಸೂಚನೆ ಕೊಟ್ಟಿರುವ ವೈದ್ಯರು ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಹಸಿರು ಪಟಾಕಿಗೆ ಹೆಚ್ಚು ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನಾವು ನಮ್ಮ ಡಿಡಿ ನ್ಯೂಸ್ನೊಂದಿಗೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ನಿರ್ದೇಶಕಿ ಡಾ ಎಂ ಪುಷ್ಪವತಿ, ಪಟಾಕಿ ಸಿಡಿಸುವುದರಿಂದ 124ರಿಂದ 140ಕ್ಕೂ ಹೆಚ್ಚು ತರಂಗಾಂತರ ಶಬ್ದ ಹೊರಬರುತ್ತದೆ. ಇದರಿಂದ ತಾತ್ಕಾಲಿಕವಾಗಿ ಶ್ರವಣ ಅಂಧತ್ವ ಹೊಂದುವ ಸಾಧ್ಯತೆಗಳಿವೆ. ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಕಿವಿಗೆ ಒಂದು ದೊಡ್ಡ ಅಪಾಯ ಕಾದಿದೆ. ಯಾವ ರೀತಿ ಅಪಾಯ ಅಂತ ಹೇಳಿದ್ರೆ, ಅದು ಒಂದು ಟೆಂಪರರಿಯಾಗಿ ಕಿವುಡುತನ ಬರಬಹುದು ಅಥವಾ ಶಾಶ್ವತವಾಗಿ ಒಂದು ಕಿವುಡುತನ ಬರಬಹುದು. ಶಾಶ್ವತವಾಗಿ ಕಿವುಡುತನ ಬಂದರೆ ಅದು ನರ್ವ್ ಡ್ಯಾಮೇಜ್ ಆದರೆ ಅದನ್ನು ಮತ್ತೆ ನಾವು ನಾರ್ಮಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಿವಿಗೆ ಮೆಷಿನ್ ಹಾಕೋಬೇಕಾಗತ್ತೆ. ಆದ್ದರಿಂದ ಈ ದೀಪಾವಳಿನ ಸಂಭ್ರಮವನ್ನು ಆಚರಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನೀವು ಪಟಾಕಿಯಿಂದ ದೂರ ಇರಿ. ದೂರ ಇದ್ದಷ್ಟು ನಮಗೆ ಪರಿಸರಕ್ಕೂ ಒಳ್ಳೆಯದು ಹಾಗೂ ನಮ್ಮ ಕಿವಿಗೂ ಸಹ ಕ್ಷೇಮ. ಹಿರಿಯ ವೈದ್ಯ ಡಾಕ್ಟರ್ ಡಿಎನ್ ಪ್ರಕಾಶ್, ಪಟಾಕಿಯ ಕಿಡಿ ಕಣ್ಣಿಗೆ ತಾಗಿದರೆ ಶಾಶ್ವತವಾಗಿ ಅಂಧತ್ವ ಹೊಂದುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಹೊಗೆ ರಹಿತ ಹಾಗೂ ಶಬ್ದರಹಿತ ಪಟಾಕಿಗಳಿಗೆ ಹೆಚ್ಚು ಒತ್ತು ನೀಡಿ ಶಬ್ದ ಮಾಲಿನ್ಯ ತಡೆಗಟ್ಟುವಂತೆ ಸಲಹೆ ನೀಡಿದ್ದಾರೆ.
ಮಿಸೈಲ್ ಎಫೆಕ್ಟ್ ಅದರಿಂದ ಕೂಡ ಕಣ್ಣಿಗೆ ಬಿದ್ದರೆ ಅದರಿಂದ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೋಷಕರು ಮಕ್ಕಳೊಂದಿಗೆ ಜೊತೆಗೆ ಇದ್ದು ಈ ಪಟಾಕಿ ಹಚ್ಚುವ ಟೈಮಲ್ಲಿ ಆದಷ್ಟು ದೂರದಿಂದ ಪಟಾಕಿಗಳನ್ನ ಹಚ್ಚೋ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಕೆಲವು ಸಮಯ ಪ್ರೊಟೆಕ್ಟಿವ್ ಗ್ಲಾಸ್ ಸಿಗುತ್ತೆ, 0.4 ಪ್ರೊಟೆಕ್ಟಿವ್ ಗ್ಲಾಸ್ಗಳು, ಈ 0.4 ಗ್ಲಾಸ್ಗಳು, ಅದನ್ನು ಹಾಕ್ಕೊಂಡು ಪಟಾಕಿ ಹೊಡೆದ್ರೂ ತೊಂದರೆ ಆಗೋದು ತಪ್ಪುತ್ತೆ. 80-90 ಎಲ್ ಲಕ್ಷ್ಮೀನಾರಾಯಣ, ಕೆಮಿಕಲ್ ಯುಕ್ತ ಹೊಗೆ ಮನುಷ್ಯನ ದೇಹ ಸೇರಿದರೆ ಶ್ವಾಸಕೋಶ, ಮೆದುಳು, ಚರ್ಮ, ಹೃದಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದರು. ಬಂದಿರೋದ್ರಿಂದ ಪಟಾಕಿ ಸುಡುವುದರಿಂದ ಅಲ್ಲಿಂದ ಬರುವಂತ ಒಂದು ಧೂಮ, ಅದಂತ ಕೆಮಿಕಲ್ಸು, ಅದರಲ್ಲಿರ್ತಕ್ಕಂಥ ಮೆಟಲ್ಸ್ನಿಂದ ಹಾನಿಗೆ ಒಳಗಾಗದೇ ಇರದಂಥ ಅಂಗಾಂಗಗಳೇ ದೇಹದಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ಈಗಾಗಲೇ ಆಸ್ತಮಾ ಕಾಯಿಲೆ, COPD ಅಂತ ಒಂದು ಕಾಯಿಲೆ, ಈ ಬ್ರೀತಿಂಗ್ ಡಿಫಿಕಲ್ಟೀಸ್ ಎಲ್ಲ ಇರುವಂಥ ಒಂದು ಸಂದರ್ಭದಲ್ಲಿ ಆ ಆಸ್ತಮಾ ಕಾಯಿಲೆ ಜಾಸ್ತಿ ಆಗುತ್ತೆ. ಪರಿಸರ ಸ್ನೇಹಿ ದೀಪಾವಳಿಗೆ ಈ ಬಾರಿ ಆದ್ಯತೆ ನೀಡಿ ಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಲ್ಲಿಗೆರೆಯಲ್ಲಿ ಗೋಮಯದಿಂದ ತಯಾರಿಸಿರುವ ಧೂಪ, ದೀಪ, ಅಲಂಕಾರಿಕ ವಿಗ್ರಹಗಳು, ವಿವಿಧ ವಸ್ತುಗಳು ಗಮನ ಸೆಳೆಯುತ್ತಿವೆ. ಕೃಷಿಕ ನಾರಹರಿರಾವ್ ಮತ್ತು ಅವರ ಮಕ್ಕಳಾದ ಪ್ರತಾಪ್ ಜಾಧವ್, ಪ್ರದೀಪ್ ಜಾಧವ್ ಈ ಕಾಯಕಕ್ಕೆ ಕೈ ಹಾಕಿದ್ದು, ಗೋತ್ಯಾಜ್ಯದಿಂದ ಗಣಪತಿ, ವಿವೇಕಾನಂದ, ಶ್ರೀಕೃಷ್ಣ, ಶಿವಾಜಿ ಸೇರಿದಂತೆ ಹಲವು ಮೂರ್ತಿಗಳನ್ನು ತಯಾರಿಸಿದ್ದಾರೆ. ಜೊತೆಗೆ ಗಡಿಯಾರ, ಕೀಚೈನ್ ಸೇರಿ ಹಲವು ಅಲಂಕಾರಿಕ ವಸ್ತುಗಳನ್ನು ರೂಪಿಸಿದ್ದಾರೆ. ಸ್ಥಳೀಯ ರೈತರಿಗೂ ಈ ಬಗ್ಗೆ ಮಾಹಿತಿ ನೀಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಪ್ರತಾಪ್ ಜಾಧವ್, ಗೋತ್ಯಾಜ್ಯವನ್ನು ಹದಗೊಳಿಸಿ ಅದನ್ನು ವಿವಿಧ ಮಾದರಿಗಳಲ್ಲಿ ಅಚ್ಚು ಹಾಕಿ ಅಂದದ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ. ವ್ಯವಸಾಯದ ಜೊತೆಗೆ ವಿವಿಧ ತಳಿಯ ಹಸುಗಳನ್ನು ಸಾಕುವುದು ಅಭ್ಯಾಸವಾಗಿದ್ದು, ಗೋತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ಸದ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಬಿಟ್ಟಿದ್ದಾರೆ, ಕಾರಣ ಅದರಲ್ಲಿ ಆದಾಯ ಇಲ್ಲ ಅಂತೇಳಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ ಇದರಿಂದನೂ ಒಂದು ಆದಾಯ ಗಳಿಸ್ಬೋದು, ದಿನಕ್ಕೊಂದು 200-300 ರೂಪಾಯಿ ನಾವು ಸಗಣಿಯಿಂದ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ನಾವು ನಮ್ಮ ತೋಟದಲ್ಲಿ ಇದೆಲ್ಲ ಮಾಡ್ತಿದ್ದೀವಿ. ನಾನು ಕೃಷಿ ಮಾಡೋಣ ಅಂತ ಬಂದೆ. ಸಾವಯವ ಕೃಷಿಯ ಜೊತೆಗೆ ನಾಟಿ ಹಸುಗಳ ಸಾಕಾಣೆ ಮತ್ತು ಉಪ ಉತ್ಪನ್ನಗಳ ತಯಾರಿಕೆ ಲಾಭದಾಯಕವಾಗಿ ನಡೆಯುತ್ತಿದೆ. ಸ್ಥಳೀಯ ರೈತರಿಂದಲೂ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ನಾಟಿ ಹಸುಗಳನ್ನೆಲ್ಲ ತಗೊಂಡಿದ್ದೀನಿ. ತಗೊಂಡಾದ್ಮೇಲೆ ಈಗ 4-5 ವರ್ಷದಿಂದನೂ ನಾನು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈಗ ನಾವು ಸಗಣಿಯಲ್ಲಿ ಅಣತೆಯನ್ನು ಮಾಡ್ತಾ ಇದ್ದೀವಿ, ಸಗಣಿಯನ್ನು ಅಣೆತಲ್ಲಿ ಮಾಡ್ತಾ ಇದ್ದೀವಿ, ವಿಗ್ರಹಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ಅಕ್ಕಪಕ್ಕ ಇರೋ ಊರಲ್ಲಿ ಇರೋ ಎಲ್ಲರಿಗೂ ನಾವು ತೋರಿಸ್ಕೊಡ್ತಾ ಇದ್ದೀವಿ ಇದನ್ನ. ನರಹರಿರಾವ್ ಸರ್ಕಾರಿ ಕೆಲಸದಿಂದ ನಿವೃತ್ತಿ ಹೊಂದಿದ ನಂತರ ಸಾವಯವ ಕೃಷಿ, ಸ್ವಾವಲಂಬಿ ಬದುಕು ಸೂತ್ರದಡಿ ಬದುಕು ರೂಪಿಸಿಕೊಳ್ಳಲಾಗಿದೆ. ಪ್ರಧಾನಿಯವರ ಆತ್ಮನಿರ್ಭರ್ ಭಾರತ್ ಯೋಜನೆಯ ಸ್ಫೂರ್ತಿಯೊಂದಿಗೆ ಈ ಕಾರ್ಯ ಆರಂಭಿಸಲಾಗಿದೆ ಎಂದರು. ಪ್ರತಿಯೊಂದು ಔಷಧಿ ಕೂಡ ನಾವೇ ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ನಮ್ಮ ಸ್ವಾವಲಂಬನೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ದೀಪಾವಳಿ ಹಬ್ಬಕ್ಕೆ ದೇಶ ವಿದೇಶಗಳ ಗಣ್ಯರು ಶುಭ ಹಾರೈಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೋ ಬೈಡನ್, ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್, ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಭ ಕೋರಿದ್ದಾರೆ. ಜೋ ಬೈಡನ್ ಹಾಗೂ ಅವರ ಪತ್ನಿ ಲಕ್ಷಾಂತರ ಭಾರತೀಯರಿಗೆ ಟ್ವೀಟ್ ಮೂಲಕ ಈ ಹಬ್ಬ ಹೊಸ ವಿಶ್ವಾಸ, ಸಂತಸ, ಸಮೃದ್ಧಿ ತರಲಿ ಎಂದು ಹಾರೈಸಿದ್ದಾರೆ. ಕಮಲಾ ಹ್ಯಾರಿಸ್ ಜಗತ್ತಿನಾದ್ಯಂತ ಸುರಕ್ಷಿತ, ಆರೋಗ್ಯಪೂರ್ಣ ಮತ್ತು ಸಂತಸದ ದೀಪಾವಳಿ ಆಚರಿಸುವಂತೆ ಸಲಹೆ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ದೀಪ ಬೆಳಗಿರುವ ಚಿತ್ರವನ್ನು ಹಂಚಿಕೊಂಡಿದ್ದು, ದೀಪಾವಳಿಯ ಶುಭಾಶಯಗಳು ಎಂದು ಹೇಳಿದ್ದಾರೆ. ಉಪಾಧ್ಯಕ್ಷ ಮೈಕ್ ಪೆನ್ಸ್ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಮೈಕ್ ಪೊಂಪಿಯೋ ಅವರು ಸಹ ಶುಭಾಶಯ ಹೇಳಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ಮುಚ್ಚಲಾಗಿದ್ದ ಎಲ್ಲ ಧಾರ್ಮಿಕ ಸ್ಥಳಗಳನ್ನು ನಾಳೆಯಿಂದ ಪುನಃ ತೆರೆಯಲು ಮಹಾರಾಷ್ಟ್ರ ಸರ್ಕಾರ ಅನುಮತಿ ನೀಡಿದ್ದು, ಸೋಂಕು ನಿಯಂತ್ರಣ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶಿಸಿದೆ. 65 ವರ್ಷದ ಮೇಲ್ಪಟ್ಟವರು, ಗರ್ಭಿಣಿಯರು, 10 ವರ್ಷದ ಒಳಗಿನ ಮಕ್ಕಳು ಮನೆಯಲ್ಲಿ ಇರುವಂತೆ ಸಲಹೆ ಮಾಡಲಾಗಿದೆ. ಧಾರ್ಮಿಕ ಸ್ಥಳಗಳಿಗೆ ತೆರಳುವ ಭಕ್ತರು ಕಡ್ಡಾಯವಾಗಿ ಮುಖಗವಸು ಧರಿಸಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು. ದೇವಾಲಯಗಳಲ್ಲಿ ತೀರ್ಥ ಪ್ರಸಾದ ನೀಡುವುದನ್ನು ಸ್ಥಗಿತಗೊಳಿಸಲಾಗಿದ್ದು, ಧಾರ್ಮಿಕ ಸ್ಥಳಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ವಾರಕ್ಕೊಮ್ಮೆ ಕಡ್ಡಾಯವಾಗಿ ಕೊರೋನಾ ಪರೀಕ್ಷೆ ನಡೆಸುವಂತೆ ಸಲಹೆ ನೀಡಲಾಗಿದೆ.
ಕಸದಿಂದ ರಸ ಎನ್ನುವುದನ್ನು ಸಾಕಾರಗೊಳಿಸಲು ಶಿರಸಿಯ ಕಲಾವಿದರೊಬ್ಬರು ನಿರ್ಜೀವ ವಸ್ತುಗಳಿಗೆ ಜೀವ ತುಂಬುವ ಕಾಯಕದಲ್ಲಿ ತೊಡಗಿದ್ದಾರೆ. ನಿರುಪಯುಕ್ತವಾದ ವಸ್ತುಗಳಿಗೆ ವಿವಿಧ ಕಲಾಕೃತಿಗಳ ರೂಪ ನೀಡುತ್ತಿದ್ದಾರೆ. ಉರುವಲಾಗಿ ಬಳಸುವ ತೆಂಗಿನ ಚಿಪ್ಪಿನಿಂದ ವಿನೂತನ ಕಲಾಕೃತಿಗಳನ್ನು ರಚಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ತೆಂಗು ಸಂಪದ್ಭರಿತ ವಾಣಿಜ್ಯ ಬೆಳೆ. ಅದರ ಸಿಪ್ಪೆ ಗೊರಟೆಗಳು ಉರುವಲು ಪೆಟ್ಟಿಗೆ ಸೇರುತ್ತವೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕಲಾವಿದನೊಬ್ಬ ತೆಂಗಿನ ಗೊರಟೆ ಬಳಸಿಕೊಂಡು ವಿಭಿನ್ನ ಕಲಾಕೃತಿ ರಚಿಸಿದ್ದು ನೋಡುಗರ ಮನಸೂರೆಗೊಂಡಿದೆ. ಮೂಲತಃ ಕೃಷಿಕರಾದ ಶ್ರೀಧರ್ ಹೆಗಡೆ ಕಳೆದ 20 ವರ್ಷಗಳಿಂದ ತೆಂಗಿನ ಚಿಪ್ಪಿನಲ್ಲಿ ಕಲಾಕೃತಿ ರಚಿಸುವ ಹವ್ಯಾಸ ಮೈಗೂಡಿಸಿಕೊಂಡಿದ್ದಾರೆ. ನಿರುಪಯುಕ್ತವೆಂದು ಬಿಸಾಡುವ ಚಿಪ್ಪುಗಳನ್ನು ನಯವಾಗಿ ಕೆತ್ತನೆ ಮಾಡಿ ಅತ್ಯಾಕರ್ಷಕ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ದೇವರ ವಿಗ್ರಹವಿಡಲು ಗುಡಿ, ಪೆನ್ ಸ್ಟ್ಯಾಂಡ್, ಅಲಂಕಾರಿಕ ದೀಪ, ವೈನ್ ಗ್ಲಾಸ್, ಕೀಬಂಚ್ ತಯಾರಿಕೆ ಜೊತೆಗೆ ಮಹಿಳೆಯರ ಆಭರಣಗಳಾದ ಸರ, ಕಿವಿಯೋಲೆ, ತೋಳಿಗೆ ಬಳಸುವ ಬಾಜುಬಂದಿಯನ್ನು ತಯಾರಿಸುತ್ತಾರೆ. ಈ ವಿನೂತನ ಕಲಾಕೃತಿಗಳಿಗೆ ಬೆಂಗಳೂರು, ಗೋವಾಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಆರ್ಥಿಕ ಲಾಭ ತಂದುಕೊಡುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕಲಾಕಾರ ಶ್ರೀಧರ್ ಹೆಗಡೆ, ಬೇಡಿಕೆಗೆ ತಕ್ಕಂತೆ ಕಲಾಕೃತಿಗಳನ್ನು ಜನರಿಗೆ ತಲುಪಿಸುತ್ತಿದ್ದೇವೆ. ಇದು ಹವ್ಯಾಸದ ಜೊತೆ ಲಾಭ ತಂದುಕೊಡುತ್ತಿದೆ ಎಂದರು. ಜೊತೆಗೆ ಇದನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀನಿ. ಗರಟೆಯೊಳಗೆ ಬಳಕೆಯ ವಸ್ತುಗಳು ತುಂಬಾ ಹೋಗ್ತಾ ಇದೆ. ಬೆಂಗಳೂರು, ಗೋವಾ, ಈ ಸೈಡ್ ಸಿರ್ಸಿ ಎಲ್ಲ ತುಂಬಾ ಕಡೆ ಹೋಗ್ತಾ ಇದೆ. ವೇಸ್ಟ್ ಆಗಿ ಬೀಸಾಕುವ ಗರಟೆಯನ್ನು ಆರಿಸಿಕೊಂಡು ಅದರೊಳಗೆ ಆಕಾರವನ್ನು ಕೊಟ್ಟು ಅದರೊಳಗೆ ಪೆನ್ ಸ್ಟ್ಯಾಂಡು, ಕಿರೀಟ, ಪಕ್ಷಿ, ಪೀಠ, ಈ ಕಿವಿರಿಂಗು, ಲೊಕೆಟು, ಕೀಚೈನು, ಅನೇಕ ಮುಂತಾದ ಈ ಥರ ವಿಧಗಳಲ್ಲಿ ವಿನ್ಯಾಸವನ್ನು ಮಾಡಿರುತ್ತೇನೆ. 2000 ಇಸ್ವಿಯಿಂದಲೂ ಇದು ಪ್ರಾರಂಭವಾಗಿದ್ದು ನನ್ನ ಈ ಕೆಲಸಗಳು ಇಂದಿಗೂ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ಪೂರೈಸುವುದು ತುಂಬ ಕಷ್ಟ ಇದೆ, ಅಷ್ಟು ಬೇಡಿಕೆ ಬರ್ತಾ ಇದೆ. ಈ ವೇಸ್ಟ್ ಪೀಸ್ನಲ್ಲಿ ಈ ಥರ ಆಭರಣಗಳು ಈಗ ಅಪರೂಪ ಇದು. ಅನಂತರ ಬೇರುಗಳಲ್ಲಿ ಕೆಲವಷ್ಟು ವಿನ್ಯಾಸಗಳನ್ನು ಮಾಡಿದ್ದೇನೆ. ಅಡಿಕೆ ದಬ್ಬೆ, ಬೀಚ್ ಚೇರುಗಳು ಇದೆ. ನಾವು ಸಣ್ಣಿರುವಾಗಿಂದನೂ ಗ್ರಾಹಕಿ ಶೋಭಾ ಹೆಗಡೆ, ಹೊಸ ತಂತ್ರಜ್ಞಾನ ಯುಗದಲ್ಲೂ ಈ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತಿವೆ ಎಂದರು. ಸಣ್ಣಿರುವಾಗಿಂದನೂ ಅವ್ರು ಮಾಡಿರುವಂತ ಒಂದ್ ಸಣ್ಣ ಪಕ್ಷಿ ಇರ್ಬೋದು, ಅದನ್ನೆಲ್ಲ ಅವರು ಈಗೆಲ್ಲ ಮಷಿನ್ ಬಂದಿದೆ ಅದನ್ನೆಲ್ಲ ಮಾಡಕ್ಕೆ. ಆದ್ರೆ ಅವರು ಅರನ್ನ ಯೂಸ್ ಮಾಡಿ ಅಥವಾ ಒಂದ್ ಸಣ್ಣ ಒಂದೊಂದು ಡೀಟೇಲಿಂಗ್ ಅನ್ನು ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಅದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈಗ ಬೇರಿನಲ್ಲಿ ಇರ್ಬೋದು ಅಥವಾ ಬೀದಿನಲ್ಲಿ ಇರ್ಬೋದು ಮುಂತಾದ ಐಟಮ್ಗಳನ್ನ ಮಾಡಿದ್ದಾರೆ. ಅದೇ ರೀತಿ ಈಗ ನಾ ಹಾಕೊಂಡಿರೋ ಆಭರಣ ಕೂಡ ಅವ್ರು ಮಾಡಿರೋದೆ. ಇದರ ಕಿವಿಗೆ ಹಾಕೋದಿರ್ಬೋದು, ಈ ರೀತಿ ಆಭರಣಗಳಿರ್ಬೋದು, ಇಂತಹ ಬಹಳ ಮಾಡಿದ್ದಾರೆ. ಕಲ್ಲಿನ ಯಾಣ ನೋಡಿರ್ತೀರಾ ನಿರಂಜನ್? ಕೃಷಿ ನಡುವೆಯೂ ಇಂತಹ ಕಲಾಕೃತಿ ರಚಿಸುವುದು ಸುಲಭದ ಕೆಲಸವಲ್ಲ. ಇದು ನಮ್ಮಂತಹ ಯುವಕರಿಗೆ ಮಾದರಿ ಜೊತೆಗೆ ಪ್ರೇರಣೆ ಎಂದರು. ಮರದ ತೊಗಟಲ್ಲಿ ಯಾಣ ನೋಡ್ಲಿಕ್ಕೆ ಒಂದು ಇಮ್ಯಾಜಿನೇಷನ್ ಬೇಕಾಗತ್ತೆ. ಅದು ಶ್ರೀಧರ್ ಹೆಗಡೆ ಜಡ್ಡಿ ಮನೆ ಅವರ ಹತ್ರ ಇದೆ. ಇಂತಹ ಇಮ್ಯಾಜಿನೇಷನ್, ಇಂತಹ ಟ್ಯಾಲೆಂಟ್ ಅನ್ನ 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಇದು ಒಂದು ಹವ್ಯಾಸವನ್ನ ಈ ಕೃಷಿ ಜೀವನದ ಜೊತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಯುವಕರಿಗೆಲ್ಲ ಒಂದು ಮಾದರಿ. ಇವು ದೇಸಿ ಮಾಡೆಲ್ಸ್ ಆಗಿರುತ್ತೆ. ಹಾಗೆ ಇದಕ್ಕೆ ತುಂಬಾ ಬೆಲೆ ಇದೆ. ಆರ್ಥಿಕವಾಗೂ ಇದು ನಮ್ಮ ಕೈ ಹಿಡಿಯುತ್ತೆ. ಬಾಗಲಕೋಟೆಯ ಗುಳೇದಗುಡ್ಡದಲ್ಲಿ ತಯಾರಾಗುವ ಕಣ ತನ್ನ ಹೊಳಪು ಮತ್ತು ಗುಣಮಟ್ಟದಿಂದ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿದೆ. ಆಧುನಿಕತೆ ಭರಾಟೆಯಲ್ಲಿ ಕಣದ ಬಟ್ಟೆ ನೇಯುವ ನೇಕಾರರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು, ಕೊರೋನಾ ಸಂಕಷ್ಟ ಈ ವೃತ್ತಿಯನ್ನು ಮತ್ತಷ್ಟು ಕಂಗೆಡಿಸಿದೆ. ಆದರೆ ಸದಾ ಹೊಸತನವನ್ನು ಪ್ರತಿಪಾದಿಸುವ ನೇಕಾರರು ಗುಳೇದಗುಡ್ಡ ಕಣದಿಂದ ಆಕಾಶಬುಟ್ಟಿಗಳನ್ನು ತಯಾರು ಮಾಡುವ ಹೊಸ ಸಾಹಸಕ್ಕೆ ಕೈ ಹಾಕಿದ್ದು, ಸಂಕಷ್ಟದಲ್ಲಿದ್ದ ನೇಕಾರರಿಗೆ ಮರುಜೀವ ಕೊಡುವ ಸಂಕಲ್ಪ ಮಾಡಿದ್ದಾರೆ. ಇಳ್ಕಲ್ ಸೀರೆಯ ರೀತಿಯಲ್ಲೇ ಗುಳೇದಗುಡ್ಡದ ಕಣವು ಮಹಿಳೆಯರಿಗೆ ಅಚ್ಚುಮೆಚ್ಚು. ಕಾಲ ನಂತರದಲ್ಲಿ ಬೇಡಿಕೆ ಕಡಿಮೆಯಾಗಿ ಉತ್ಪಾದನೆಯು ಕುಸಿದಿದೆ. ಕೇವಲ ಕುಬ್ಬಸ ತಯಾರಿಕೆಗೆ ಬಳಸಲಾಗುತ್ತಿದ್ದ ಕಣ ಇದೀಗ ಹಲವು ಅಲಂಕಾರಿಕ ವಸ್ತುಗಳ ತಯಾರಿಕೆಗೂ ಬಳಸಲಾಗುತ್ತಿದೆ. ಆಕಾಶ ಬುಟ್ಟಿ, ಚೂಡಿದಾರ್, ಮಾಸ್ಕ್, ತಲೆದಿಂಬು, ಕೈಚೀಲ ಇತ್ಯಾದಿಗಳು ಗುಳೇದಗುಡ್ಡದ ಕಣದಲ್ಲಿ ಹೊಸ ರೂಪ ಪಡೆದಿದೆ. ಉತ್ಪಾದಕರು ಈ ವಸ್ತುಗಳನ್ನು ಆನ್ಲೈನ್ ಮೂಲಕವೂ ಮಾರಾಟ ಮಾಡಲು ಆರಂಭಿಸಿದ್ದು, ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ದೊರೆಯುತ್ತಿವೆ.
ಡಿಡಿ ನ್ಯೂಸ್ನೊಂದಿಗೆ ನೇಕಾರ ಮಹಿಳೆ ರೋಹಿಣಿ ಬೆಳಗಿ ಆಧುನಿಕ ಭರಾಟೆಯಲ್ಲಿ ಅಸ್ತಿತ್ವ ಕಳೆದುಕೊಳ್ಳುತ್ತಿದ್ದ ಗುಳೇದಗುಡ್ಡ ಕಣಕ್ಕೆ ಈಗ ಮರುಜೀವ ಸಿಕ್ಕಂತಾಗಿದೆ. ಕೊರೋನಾ ಸಂಕಷ್ಟದಿಂದ ತತ್ತರಿಸಿದ್ದ ನೇಕಾರರಿಗೆ ಹೊಸ ಭರವಸೆ ಮೂಡಿದೆ ಎಂದರು. ಅದ್ರ ಸಲುವಾಗಿ ನಾವು ಹೊಸದಾಗಿ ಕಣದಿಂದ ಏನಾದ್ರೂ ಟ್ರೈ ಮಾಡಿದ್ರ ಆಯ್ತಾ ಅಂತ ಹೇಳಿ ಆಕಾಶ್ ಪುಟ್ಟಿ, ಮಾಸ್ಕ್ ಮತ್ತ ಬ್ಯಾಗ್ ಅವನ್ನೆಲ್ಲ ತಯಾರು ಮಾಡಾಕತ್ತೀವ್ರಿ. ಇಂದು ಭಗವಾನ್ ಬಿರ್ಸಾ ಮುಂಡಾಜಿ ಅವರ ಜನ್ಮದಿನ. ಶೋಷಿತ ಮತ್ತು ವಂಚಿತರ ಕಲ್ಯಾಣಕ್ಕಾಗಿ ಹೋರಾಡಿದ ಅವರನ್ನು ದೇಶ ಇಂತಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ನಿಟ್ಟಿನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಸ್ಫೂರ್ತಿಯಾಗಿದ್ದ ಮಹಾನ್ ನಾಯಕನನ್ನು ದೇಶ ಇಂದು ಸ್ಮರಿಸುತ್ತಿದೆ. ಬುಡಕಟ್ಟು ಜನರ ಹಕ್ಕುಗಳ ರಕ್ಷಣೆಯಲ್ಲಿ ಅವರ ಪಾತ್ರ ಅನನ್ಯ. ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನರನ್ನು ಸಂಘಟಿಸಿ ಹೋರಾಟ ಮಾಡಿದ್ದ ಬಿರ್ಸಾ ಮುಂಡಾ ಅವರನ್ನು ಈ ನೆಲದ ತಂದೆ ಎಂದು ಸಹ ಕರೆಯುತ್ತಿದ್ದರು ಎಂದು ಸ್ಮರಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಕೊಡುಗೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕಾಗಿ ಅವರು ಮಾಡಿದ ಪ್ರಯತ್ನಗಳು ದೇಶದ ಜನತೆಗೆ ಸದಾಕಾಲ ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಕ್ರಿಕೆಟ್. ಕೋವಿಡ್-19 ಸೋಂಕಿನ ನಂತರ ವಿದೇಶದಲ್ಲಿ ಇದೇ ಮೊದಲ ಬಾರಿಗೆ ಕ್ರಿಕೆಟ್ ಟೂರ್ನಿಗೆ ಭಾರತ ತಂಡ ಸಜ್ಜಾಗಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತೀಯ ಆಟಗಾರರನ್ನು ಕೊರೋನಾ ಸೋಂಕು ತಪಾಸಣೆಗೆ ಒಳಪಡಿಸಲಾಗಿದ್ದು ಎಲ್ಲರ ವರದಿಯೂ ನಕಾರಾತ್ಮಕವಾಗಿದೆ. ಸಿಡ್ನಿಯಲ್ಲಿರುವ ಆಟಗಾರರು 14 ದಿನಗಳ ಕ್ವಾರಂಟೈನ್ನಲ್ಲಿದ್ದು ಇವರಿಗೆ ಹೊರಾಂಗಣದಲ್ಲಿ ತರಬೇತಿಗೆ ವ್ಯವಸ್ಥೆ ಮಾಡಲಾಗಿದೆ. ಕ್ರಿಕೆಟ್ ಆಟಗಾರರು ಕಸರತ್ತಿನಲ್ಲಿ ತೊಡಗಿರುವ ಚಿತ್ರಗಳನ್ನು ಬಿಸಿಸಿಐ ಪ್ರಕಟಿಸಿದೆ. ಆಸ್ಟ್ರೇಲಿಯಾ ವಿರುದ್ಧ ತಲಾ 3 ಏಕದಿನ T20 ಹಾಗೂ ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು ಮೊದಲ ಏಕದಿನ ಪಂದ್ಯ ಇದೇ 27ರಂದು, ಎರಡನೇ ಪಂದ್ಯ 29 ಹಾಗೂ ಮೂರನೇ ಪಂದ್ಯ ಡಿಸೆಂಬರ್ 2ರಂದು ನಡೆಯಲಿದೆ. ಬಳಿಕ ಡಿಸೆಂಬರ್ 4ರಿಂದ T20 ಪಂದ್ಯಗಳು ಜರುಗಲಿದ್ದು ಡಿಸೆಂಬರ್ 17ರಿಂದ ಟೆಸ್ಟ್ ಸರಣಿ ಪ್ರಾರಂಭವಾಗಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಮ್ಮದು ಕೆಚ್ಚೆದೆ ಸೇನೆ, ಕೆಣಕಲು ಬಂದರೆ ಭಾರತೀಯ ಸೇನೆಯಿಂದ ತಕ್ಕ ಉತ್ತರ, ಯೋಧರ ಜತೆ ದೀಪಾವಳಿ ಆಚರಿಸಿದ ಮೋದಿ ಎಚ್ಚರಿಕೆ. ಕೊರೋನಾ ತೀವ್ರತೆ 4 ಪಟ್ಟು ಕಮ್ಮಿ, ರಾಜ್ಯದ ಜನರಿಗೆ ಸಮಾಧಾನಕರ ಸುದ್ದಿ. ನವೆಂಬರ್ 17ರಿಂದ ಕಾಲೇಜು ಹಾಸ್ಟೆಲ್ಗಳ ಪುನರಾರಂಭ, ವಿದ್ಯಾರ್ಥಿ ಸಿಬ್ಬಂದಿ ಕಡ್ಡಾಯ ಕೊರೋನಾ ಪರೀಕ್ಷೆಗೆ ಸೂಚನೆ. ನೆರೆ ಸಂತ್ರಸ್ತರಿಗೆ ಶೀಘ್ರದಲ್ಲೇ ಪರಿಹಾರ ವಿತರಿಸಲು ಕ್ರಮ, ಕೇಂದ್ರದಿಂದ ಮತ್ತಷ್ಟು ಪರಿಹಾರ ಸಿಗುವ ನಿರೀಕ್ಷೆ. ಕೊರೋನಾದಿಂದ ಮುಕ್ತಿ ದೊರೆತು ನೆಮ್ಮದಿಯಿಂದ ಬದುಕುವಂತಾಗಲಿ, ಬೆಳಕಿನ ಹಬ್ಬ ದೀಪಾವಳಿಗೆ ಸಿಎಂ ಸಹಿತ ಗಣ್ಯರ ಶುಭ ಹಾರೈಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪಟಾಕಿ ಮಾರಾಟ 50% ಕುಸಿತ, ಢಂ ಪಟಾಕಿ ಬಿಟಾಕಿ ಸುರಕ್ಷಿತ ದೀಪಾವಳಿ. ಪಟಾಕಿ ಅನಾಹುತದಿಂದ ಕಣ್ಣಿಗೆ ಗಾಯಗೊಂಡವರಿಗೆ ಚಿಕಿತ್ಸೆಗೆ ಸಜ್ಜು, ಮಿಂಟೋದಲ್ಲಿ 24 ಗಂಟೆ ತುರ್ತು ಚಿಕಿತ್ಸೆ. ದೀಪಾವಳಿಗೆ ಹೂವು ಪಟಾಕಿಗೆ ಬೇಡಿಕೆ, ಕೊರೋನಾ ನಡುವೆಯೂ ಭರ್ಜರಿ ವ್ಯಾಪಾರ, ಪಾಲನೆಯಾಗದ ಕೋವಿಡ್ ಮಾರ್ಗಸೂಚಿ, ಗಗನಕ್ಕೇರಿದ ಬೆಲೆ. ಇಂದಿನಿಂದ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನ ಆರಂಭ. ಭಾರತ ತಂಡದ ತಾಲೀಮು ಆರಂಭ, ಆಸ್ಟ್ರೇಲಿಯಾ ವಿರುದ್ಧದ ಕ್ರಿಕೆಟ್ ಸರಣಿ, ಕೋವಿಡ್ ಟೆಸ್ಟ್ನಲ್ಲಿ ಪಾಸಾದ ಪ್ರವಾಸಿ ಆಟಗಾರರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2020-21ನೇ ಸಾಲಿನ ಬಜೆಟ್ ಸಿದ್ಧತೆಗೆ ಇಂದಿನಿಂದ ಪ್ರಕ್ರಿಯೆ ಆರಂಭ, ವಿವಿಧ ವಲಯಗಳು ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ ಕೇಂದ್ರ ಹಣಕಾಸು ಸಚಿವಾಲಯ. ಪೂರ್ವ ಏಷ್ಯಾದ ಪ್ರತಿಯೊಂದು ರಾಷ್ಟ್ರಗಳಿಗೂ ಸುಲಭ ದರದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಕ್ರಮ, ಡಾ ಎಸ್ ಜೈಶಂಕರ್. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ನೂತನ ಸರ್ಕಾರ ರಚನೆ, ಇಂದು ನಾಯಕನ ಆಯ್ಕೆಗೆ ಜಂಟಿ ಶಾಸಕಾಂಗ ಸಭೆ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ, ಇಂದು ಲಕ್ಷ್ಮೀ ಗೋವರ್ಧನ ಪೂಜೆಯ ಸಡಗರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.